ತುಂಬ ಕ್ರೌಡ್ ಇರೋದ್ರಿಂದ ಏನಾಯ್ತು ಅಂದರೆ ಒಂದ್ಸಲ ವಿಸಿಟ್ ಮಾಡೋಣ ಅಂತ ನಾನು ಬಂದೆ. ಬಟ್ ಇಲ್ಲೇನಂತ ಸರ್ ಇಲ್ಲಿ ಆ ಕ್ರೌಡ್ ಏನಕ್ಕಿದೆ ಅಂದರೆ ಸರ್ ಅದು ಗೊತ್ತಾಗುತ್ತೆ, ಅವ್ರು ಕೊಡೋಂಥ ಟೇಸ್ಟ್ ಗೊತ್ತಾಗ್ತಿದೆ ಸರ್. ಯಾಕಂದರೆ ಸುಮ್ಮನೆ ಯಾವುದು ಕ್ರೌಡ್ ಆಗಲ್ಲ ಸರ್. ಬಟ್ ನಿಜ ಹೇಳ್ತೀನಿ ಸರ್, ಘಾಟ್ ಫಾರ್ಮಿಸ್ಗೆ ಇವ್ರು ಇಂಥ ಕಡೆ ಇರಬಾರ್ದು, ಬೇರೆ ಕಡೆ ದೊಡ್ಡ ಲೆವೆಲಲ್ಲಿ ಇರ್ಬೇಕು ಸರ್ ಇವರು. ಪಾಪ ಇಲ್ಲಿ ಏನಾಗಿದೆ ಅಂದರೆ ಅವ್ರಿಗೆ ಕಂಜೆಸ್ಟೆಡ್ ಜಾಗ ಇದೆ. ಯಾರು ಇದಕ್ಕೆ ಬೇರೆ ಯಾರು ವಸ್ತು ನೋಡೋರಿಗೆ ಯಾರಿಗೂ ಅದು ಗೊತ್ತಾಗಲ್ಲ. ಒಂದು ಸಲ ಬಂದು ಯಾರು ವಿಸಿಟ್ ಮಾಡಿದ್ರೆ ಅವ್ರ ಲೈಫ್ ಲಾಂಗ್ ಅವ್ರ ಫ್ರೆಂಡ್ಸ್ನಾಗಲಿ ಅವ್ರ ಫ್ಯಾಮಿಲಿ ಆಗಲಿ ಖಂಡಿತ ಇಲ್ಲಿ ಕರ್ಕೊಂಡು ಬಂದೇ ಬರ್ತಾರೆ ಸರ್. ಅದಂತೂ 100% ನಾನು ಗ್ಯಾರಂಟಿ ಬರ್ತೀನಿ. ಫಸ್ಟ್ ಟೈಮ್ ನೋಡಿದೆ, ತಗೊಂಡು ಹೋದೆ, ಚೆನ್ನಾಗಿತ್ತು. ಇವತ್ತು ಬಂದಿದ್ದು ಯಾವುದೋ ಕೆಲಸಕ್ಕೆ, ಸರಿ ಏನೋ ಸ್ವಲ್ಪ ಮನೆಗೆ ತಗೊಂಡು ಹೋಗಿಲ್ಲ, ಸ್ವಲ್ಪ ಒಳ್ಳೆ ಓನರ್ಸ್. ನೀವು ಮಾತಾಡೋದು ನನಗೆ ಭಾಳ ಖುಷಿ ಆಯಿತು, ನಿಮ್ಮ ಭಾಷೆ ಸ್ಟೈಲ್. ಓಕೆ ಸರ್, ಥ್ಯಾಂಕ್ ಯು. ನೀವು ನೋಡಿದ್ರೆ ದ್ವಾರಕೀಶ್ ಸರ್ ನೋಡಿದ್ರೆ ನಾನು ರಿಟೈರ್ಡ್ ಫ್ರಮ್ ಹೈಕೋರ್ಟ್ ಆಫ್ ಕರ್ನಾಟಕ. ಸರ್ ತೊಳೆ ಬಿರಿಯಾನಿ ಕೊಡಿ ಆ ಹುಡುಗರಿಗೆ. ಅವ್ರಿಗೆ ಬಿರಿಯಾನಿ ಸರ್. ಮಟನ್ ಪಾರ್ಸಲ್ ತರ ಚಿಕನ್ ಮಟನ್ ಇದು ಚಿಕನ್ ಅವ್ರಿಗೆ ಕೊಡಿ ಸರ್. ಚಿಕನ್ ಆಮೇಲೆ ಮಟನ್ ಕೊಡಂತಾರೆ ಪಾರ್ಸಲ್. ಇದರಿದೆ ಇದು ಮಟನ್ ಅಂತ ಚಿಕನ್ ಬಿರಿಯಾನಿ ಕೊಡಿ ಹಾಂ ಬಂದೆ. ರೈಸ್ ಹಾಕ್ಬಿಟ್ಟೆ. ಚಿಕನ್ ಏನಾಗಲಿ ಮಟನ್ ಏನಾಗಲಿ ನೋಡಿ, 2 ಮಟನ್ ಆಯ್ತು. ಇದು ಸ್ವಲ್ಪ ಮಟನ್ ಪಲಾವ್ ಯಾರಿಗಿಲ್ಲ? ಈರುಳ್ಳಿ 3 ರೈಸ್ ನೀರು ಕೊಟ್ರಾ? ನೋಡಿ ಮಟನ್ ಪಲಾವ್. ಅಂಕಲ್ ಇದು ಮಟನ್ ಪಲಾವ್ ಕೊಡಿ. ಮಟನ್ ಪಲಾವ್ ಟೇಬಲ್ಗೆ ನೋಡಿ. ಮಟನ್ ಪಲಾವ್ ಯಾರು? ಸರ್ ಹೇಗಿದೆ ಸರ್ ಊಟ? ಏನು ತೊಗೊಂಡಿದ್ದೀರಾ ಸರ್? ನಿಮ್ಗೆ ಏನು ಇಷ್ಟ ಇಲ್ಲಿ? ಬೋಟಿ. ಓಕೆ, ಇಷ್ಟ. ನಿಮ್ಮ ಫೇವ್ರೇಟ್ ಯಾವುದು? ಬೋಟಿ ಇಷ್ಟ ಆಗುತ್ತೆ. ಬೋಟಿಗಳು ಟೇಸ್ಟ್. ಯಾವಾಗಿಂದ ಬರ್ತಾ ಇದ್ದೀರಾ ಸರ್ ನೀವು? ಯಾವಾಗಿಂದ ಬರ್ತಾ ಇದ್ದೀರಾ ಇಲ್ಲಿ? ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 2-3 ಇಯರ್ಸ್ ಮೇಲೆ ಆಗಿದೆ. ಹೇಗಿದೆ ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿ? ಸೇಮ್ ಇದೆ. ಅವಾಗಿಂದ ಟೇಸ್ಟ್. ಏನು ತೊಗೊಂಡಿದ್ದೀರಾ ನೀವು ಇಲ್ಲಿ? ಯಾವಾಗಿಂದ ಬರ್ತಾ ಇದ್ದೀರಾ? ನಾನು ಇವತ್ತು ಫಸ್ಟ್ ಟೈಮ್ ಬಂದಿರೋದು. ಓಕೆ, ಟೇಸ್ಟ್ ಹೇಗಿದೆ ಹಾಗಾದರೆ? ಟೇಸ್ಟ್ ಸೂಪರಾ? ಹೇಗಿದೆ ಬ್ರೋ ಟೇಸ್ಟು? ನೀವೇನು ತೊಗೊಂಡಿದ್ದೀರಾ? ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ. 6 ವರ್ಷದಿಂದ ಬರ್ತಾ ಇದ್ದೀನಿ. 6 ವರ್ಷದಿಂದ ಬರ್ತಾ? 6 ವರ್ಷ.
ಓ ನೀವು ಇವ್ರದ್ದು ತಗೊಂಡಿದ್ದ? ಅಂಗಡಿ ಅಲ್ಲಿತ್ತು, ಓಕೆ. LD ಬ್ಲಾಕ್ ಇತ್ತು. ಹಾಂ, So ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗುತ್ತೆ. ತುಂಬ ಜನಕ್ಕೆ ಗೊತ್ತೇ ಇಲ್ಲ ಇದು ಹೋಟೆಲ್ ಅಲ್ಲ? 6 years ಇಂದ ಗೊತ್ತು. ಓಕೆ. ಪರಿಚಯ, ಓನರು ಪರಿಚಯ ನನಗೆ. ಹಾಂ ಹಾಂ. ಚೆನ್ನಾಗಿದೆ. ಪ್ರೈಸ್ ಎಲ್ಲ ಅಫೋರ್ಡಬಲ್ ಅನ್ಸುತ್ತಾ ಹೇಗೆ? ಸರ್ ಯಾವಾಗಿಂದ ಶುರು ಮಾಡಿದ್ರಿ ಸರ್ ಮೈಸೂರು ಪಾಯಿಂಟ್ ಪಲಾವ್ ಪಾಯಿಂಟ್ ಸರ್? ನಾವು 10 ವರ್ಷ ಮೇಲೆ ಆಯ್ತು ಸರ್ ಮಾಡಿ. ಓಕೆ. ಇಲ್ಲಿ ಶುರು ಮಾಡಿದ್ರೆ 10 ವರ್ಷ ಆಯಿತಾ? ಹಾಂ, ಇಲ್ಲೇ 10 ವರ್ಷ ಆಯ್ತು. ಯಾವಾಗಿಂದ ಓಪನ್ ಮಾಡ್ತೀರಾ ಸರ್ ಹೋಟೆಲ್? ಬೆಳಿಗ್ಗೆ ಬೆಳಿಗ್ಗೆ 12:30ಇಂದ 4:15ವರೆಗೂ, ಹಾಂ. ಆಮೇಲೆ 6 ಗಂಟೆಯಿಂದ 10:30. ಭಾನುವಾರ ಏನೋ ಸ್ಪೆಷಲ್ ಇರುತ್ತಾ? ಭಾನುವಾರ ಕಾಲು ಸೂಪ್ ಇರುತ್ತೆ, ತಟ್ಟೆ ಇಡ್ಲಿ ಇರುತ್ತೆ, ಓಕೆ. ಬಿರಿಯಾನಿ ಎಲ್ಲ ಇರುತ್ತೆ. ಭಾನುವಾರ 7 ಗಂಟೆಗೆ, ಬೆಳಿಗ್ಗೆ ಬೆಳಿಗ್ಗೆ 7 ಗಂಟೆಯಿಂದ 4:15ವರೆಗೂ ಇರುತ್ತೆ. ಏನೇನು ಸಿಗುತ್ತೆ ಸರ್? ಬೆಳಿಗ್ಗೆ ತಟ್ಟೆ ಇಡ್ಲಿ, ಕಾಲು ಸೂಪು, ಹಾಂ. ಲಿವರು. ಭಾನುವಾರ ಮಾತ್ರ? ಹಾಂ, ಉಳಿದಿದ್ದೇನೆ. ಭಾನುವಾರ ಮಾತ್ರ ಲೆಗ್ ಸೂಪು, ಆಮೇಲೆ ಇದು ತಟ್ಟೆ ಇಡ್ಲಿ. ಓಕೆ. ಉಳಿದಿದ್ದೇನೆಲ್ಲ ಪಲಾವು? ಪಲಾವು, ಹಾಂ. ಲಿವರು, ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಬೋಟಿ, ಲಿವರು, ಕಬಾಬ್. ಅಡ್ರೆಸ್ ಹೇಳ್ಬೋದು ಸರ್ ಇದು ಹೋಟೆಲ್? ಸರ್ ಸಿಬೆ ಬ್ಯಾಕ್ ಸೈಡ್ ಮಧುರಾದರ್ಶಿನಿ ಹೋಟ್ಲ್ ಇದೆ, ಪಕ್ಕದೇನೆ. ಹಾಂ, ಬೋಲೋ ಶಬ್ದ. ಸರ್ ನಮಸ್ಕಾರ, ನನ್ನ ದೀಪಕ್ ಅಂತ. ನಾನು ಇಲ್ಲಿ 2 ವರ್ಷದಿಂದ ಬರ್ತಾ ಇದ್ದೀನಿ. ಇವರು ಕ್ವಾಲಿಟಿ ಬಿಡಿ ಸರ್, ಯಾವ 7 ಸ್ಟಾರ್ ಹೋಟೆಲ್ ಆಗಲಿ 5 ಸ್ಟಾರ್ ಹೋಟೆಲ್ ಆಗಲಿ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಅಷ್ಟು ಹೈಜಿನಿಕ್ ಆಗಿರುತ್ತೆ ಮತ್ತು ಅಷ್ಟು ಟೇಸ್ಟಿ ಆಗಿರುತ್ತೆ. ಇವರು ಯೂಸ್ ಮಾಡೋಂಥ ಯಾವುದೇ ಪ್ರಾವಿಷನ್ ಐಟಮ್ ಇರ್ಬೋದು, ಗ್ರಾಸರಿ ಐಟಮ್ ಇರ್ಬೋದು, ಕ್ವಾಲಿಟಿ ಸರ್, ಬ್ರ್ಯಾಂಡ್ ಇರ್ತದೆ. ಯಾಕಂದ್ರೆ ಸರ್ ನೀವು ನಮ್ಮ ಕೆಂಗೇರಿಯಿಂದ ಬರೋ ಸರ್ ನಾನು. ಹೌದಾ? ಇದಕ್ಕೋಸ್ಕರ ಕೆಂಗೇರಿಯಿಂದ ಬರ್ತೀನಿ ನಾನು. ಸೂಪರು. ಫುಡ್ಡಿನ ಇವಾಗ? ಹಾಂ, ಯಾಕೆ ಸರ್, ಯಾಕಂದ್ರೆ ನಾನು ಎಲ್ಲ ಥರ 7 ಸ್ಟಾರ್ 5 ಸ್ಟಾರ್ ಹೋಟ್ಲಲ್ಲಿ ಎಲ್ಲ ತಿಂದಿದ್ದೀನಿ. ಬಟ್ ಇವ್ರ ಥರ ಕ್ವಾಲಿಟಿ ರಿಯಲ್ ಹೇಳ್ತೀನಿ ಸರ್, ಎಲ್ಲೂ ಮ್ಯಾಚ್ ಮಾಡೋಕ್ಕಾಗಲ್ಲ. ರೀಸನಬಲ್ ರೇಟು ಮತ್ತು ಅಷ್ಟೇ ಹೆಲ್ತಿ ಸರ್. ಏನಾಗ್ತಾರೆ, ಕೆಲವು ಹೋಟ್ಲುಗಳಲ್ಲಿ ನಾವು ಪಬ್ಲಿಕಾಗಿ ಸುಮಾರು ಕಡೆ ನೋಡ್ತೀವಿ, ಈ 500 ಹೆಸರು ಬಿರಿಯಾನಿ, ಅದು ಬಿರಿಯಾನಿ ಬೇರೆ ಅಂತಾರೆ. ಅದು ತಿಂದು ಜಸ್ಟ್ 1 hour 2 hours ಸರ್ ನಮಗೆ ಒಂಥರ ಎದೆ ಉರಿ, ಹೊಟ್ಟೆ ಉರಿ ಬರ್ತದೆ. ಬಟ್ ಸರ್ ನೀವು ಬೇಕಾದ್ರೆ ಯಾರು ಟ್ರೈ ಮಾಡ್ಬೋದು. ಇಲ್ಲಿ ತಿಂದರೆ ನಿಮಗೆ 8 hours 10 hours ಆ ಜಲ್ಸಿ ಬರಲ್ಲ ಸರ್, ಎದೆ ಉರಿ ಬರೋಲ್ಲ. ಅಷ್ಟು ಗ್ಯಾರಂಟಿ ಕೊಡ್ತೀನಿ ಸರ್. ನಿಮ್ಮ ಫೇವ್ರೇಟ್ ಏನಿಲ್ಲಿ? ಸರ್ ನನ್ನ ಫೇವ್ರೇಟು ಚಿಕನ್ ಬಿರಿಯಾನಿ ಸರ್. ಚಿಕನ್ ಬಿರಿಯಾನಿ ಯಾವುದೇ ಥರ ಒಂದು ನೋಡಿ ಸರ್, ಆ ಫ್ಲೇವರ್ ಹಂಗೆ ಇರುತ್ತೆ ಸರ್. ಮತ್ತು ಯಾವ ಥರ ನಮಗೆ ಅಸಿಡಿಟಿ ಥರ ಆಗಲ್ಲ ವಾರಕ್ಕೆ. ಅಷ್ಟು ಕ್ವಾಲಿಟಿ ಇದೆ ಸರ್, ತುಂಬ ಬ್ಯೂಟಿಫುಲ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಮೈಸೂರು ಪಲಾವ್ ಪಾಯಿಂಟ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು CBI ಈ ಕಡೆ ಬನ್ನಿ. ಅಡ್ಡ ಮಾಡ್ಬೋದು ಯಾರು ಮಾತಾಡೋದಾಯ್ತು, ಇದು ಮಾತಾಡ್ತಾರೆ. ಮೈಸೂರು ಪಲಾವ್ ಪಾಯಿಂಟ್ ಅಂತ. ನಾನಿವಾಗ ಮಟನ್ ಪಲಾವ್ ತೊಗೊಂಡಿದ್ದೀನಿ. ಚಿಕನ್ ಪಲಾವ್ ಕೂಡ ಸಿಗುತ್ತೆ ನಿಮಗೆ. ಮಟನ್ ಪಲಾವ್ ಬಂದ್ಬಿಟ್ಟು 150 ರೂಪಾಯಿ, ಚಿಕನ್ ಪಲಾವ್ ಬಂದ್ಬಿಟ್ಟು 100 ರೂಪಾಯಿ. ಪ್ರೈಸ್ ಕೂಡ ವರ್ತಿದೆ, ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ CBI ಇದೆಯಲ್ಲ, CBI ಹತ್ರ ಗಗನಗರ. ನಾನು ಹೋಟೆಲ್ ಅಡ್ರೆಸ್ ಮತ್ತು ಡೀಟೇಲ್ಸ್, ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಟ್ರೈ ಮಾಡ್ತೀನಿ. ಸೂಪರ್ ಆಗಿರುತ್ತೆ ಟೇಸ್ಟ್. ನಾನು ಯಾಕೆ ಹೇಳ್ತಿದ್ದೀನಿ, ತಿನ್ನೋದು ನಾಲ್ಕು ಟೇಸ್ಟ್ ಮಾಡಿದ್ದೀನಿ. ಇವಾಗ ನಾನು ಮಟನ್ ಪಲಾವ್ ತೊಗೊಂಡಿದ್ದೀನಿ. ಮಟನ್ ಪಲಾವ್ ನನಗೆ ಭಾಳ ಇಷ್ಟ ಆಯಿತು. ಚಿಕನ್ ಪಲಾವ್ ಕೂಡ ತುಂಬ ಚೆನ್ನಾಗಿದೆ. ನಾನ್ ವೆಜ್ಜಲ್ಲಿ ಬಂದುಬಿಟ್ಟು ಬೋಟಿ, ಲಿವರು, ತಲೆ ಮಾಂಸ, ಚಿಕನ್ ಫ್ರೈ, ಮಟನ್ ಫ್ರೈ ಕೂಡ ಸಿಗುತ್ತೆ. ನಾನು ಬೋಟಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಫೇವ್ರೇಟು ಚಿಕನ್ ಫ್ರೈ, ಸಾರಿ ಮಟನ್ ಲಿವರ್ ಫ್ರೈ ತೊಗೊಂಡಿದ್ದೀನಿ. ನೋಡ್ಬೋದು, ಹಾಫ್ ಲಿವರ್ ಫ್ರೈ ಹಾಫ್ ಬಂದುಬಿಟ್ಟು 60 ರೂಪಾಯಿ. ಬೋಟಿ ಬಂದು 60 ರೂಪಾಯಿ ಹಾಫು. ಬೇಕಾದ್ರೆ ಪ್ರೈಸ್ ಮತ್ತು ಹೋಟೆಲ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಆರಾಮ ನೋಡ್ಕೊಳ್ಬೋದು. ನೋಡಿ, ನಾನು ಅವಾಗಲೇ ಬಂದೆ ಅವ್ರ ಮೀಟಿಂಗ್ ನೋಡ್ಬೇಕಾದ್ರೆ. ರಿಯಲಿ ತುಂಬ ಅದ್ಭುತವಾಗಿದೆ ಟೇಸ್ಟು. ನಾನು ಒಂದು 4 ರಿಂದ 5 ಬಾರಿ ಟೇಸ್ಟ್ ಮಾಡಿದ್ದೀನಿ ಕೂಡ. ಒಳ್ಳೆ ಫ್ಯಾಟ್ ಇದಿದೆ. ಶರ್ಮಿ ನನಗೆ ಭಾಳ ಇಷ್ಟ.
ಎಲ್ಲ ಚೆನ್ನಾಗಿರುತ್ತೆ. ಗಾಂಧಿನಗರ ಸೈಡ್ ಬಂದಾಗ ಚಿತ್ರನಗರ ಸೈಡ್ ಬಂದರೆ ಮಿಸ್ ಮಾಡಬೇಡಿ. ಟೈಮ್ಸ್ ಬಂದ್ಬಿಟ್ಟು 12:30 ನಮ್ಮ ಕ್ಯಾಮ್ರಾಮನ್ ಬಾಯಲ್ಲಿ ಸಿದ್ಧ ಕಣೋ ಪ್ರಾಣ ಕೊಡೋಕೆ ಇನ್ನೆಲ್ಲ ಚೆಲ್ಲ